ಸಿಕ್ಕಿಲ್ಲ. ಸೊ ಸಿರಪ್ ಎಲ್ಲ ಇತ್ತಲ್ಲ ಅದನ್ನೇ ಹಾಕಿ ಮಲಗಿಸಿದ್ದೆ. ಇವಾಗ ಹೋಗಬೇಕು. ಇವಾಗ ಟೈಮ್ ಆಲ್ರೆಡಿ 7:45 ಆಗಿದೆ ಆಯಿತಾ. 7:45 ಆಗಿದೆ. ಇವಾಗ ಹೊರಟ್ರೆ ಅಮ್ಮ ಏನು ಮಾಡಿದ್ದಾರೆ ಅಂದರೆ ಸ್ಕ್ಯಾನಿಂಗ್ ಬರೆಸ್ಕೊಂಬಂದಿದ್ರೆ ಬೆಳಗ್ಗೆನೇ ಹೋಗ್ಬಿಡ್ಬೋದಾಗಿತ್ತು. ಅವ್ರು ಬರೆಸ್ಕೊಂಬಂದಿಲ್ಲಲ್ಲ, ನಾವೇ ಹೋಗಿ ಬರೆಸ್ಕೊಂಡು ಹೋಗಬೇಕು. ನಾನೇ ಹೋಗಿ ಬರೆಸ್ಕೊಂಡು ಹೋಗ್ಬೇಕು. ಮಲಗಿದ್ದಾನೆ, ನಿದ್ದೆ ಇಲ್ಲ ರಾತ್ರಿ ಎಲ್ಲ. ಈಗ ನೋಡ್ಕೊಳೋದೇ ಆಯಿತು, ನಿದ್ದೆ ಇಲ್ಲ. ಹೇಳ್ಬೇಕಂದ್ರೆ ನಾನು ಲೀವ್ ಕೇಳ್ಕೊಂಬಂದಿದ್ದೀನಿ, ಲೀವ್ ಕೊಟ್ಟಿದ್ದಾರೆ. ಇವತ್ತು ಬರೋ ಅರ್ಜೆಂಟಲ್ಲಿ ಲೀವ್ ಫಾರ್ಮ್ ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಇಟ್ಸ್ ಓಕೆ, ಮತ್ತು ಇವಾಗ ಇಂಪಾರ್ಟೆಂಟ್ ಆಗಲ್ಲ. ಇನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟು ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಅದೇನಿದೆ ಅನ್ನೋದು ನನಗೆ ಗೊತ್ತಾಗಬೇಕು. ನನಗೆ ಪಾಪ ಎಷ್ಟು ಊಟ ಅಳ್ತಾನೆ, ನೋವಾಗುತ್ತಲ್ಲ ಅವ್ರಿಗೂ ಅಳ್ತಾನೆ. ಹಾಗೂ ಕಾಲ್ದೊಳೆಲ್ಲ ತೆಗ್ದಾಕ್ಸಿದ್ದೀವಿ. ಏನೇ ಮಾಡಿದ್ರು ಹೊಟ್ಟೆ ನೋವು ಕಮ್ಮಿ ಆಗ್ತಾಯಿಲ್ಲ. ಕಮ್ಮಿ ಆಗುತ್ತೆ ಆ ಕ್ಷಣಕ್ಕೆ, ಒಂದು 8 ಅವರ್ ಕಮ್ಮಿ ಆಗುತ್ತೆ. ಮತ್ತೆ ಅದೇ ಥರ ಆದರೆ ಕಷ್ಟ ಅವನಿಗೂ. ಸೊ ಹಂಗಾಗಿ ಹಾಸ್ಪಿಟ್ಲಿಗೆ ಇವತ್ತು ಕರ್ಕೊಂಡು ಹೋಗ್ತೀನಿ. ಮಲಗಿದ್ದಾನೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಬೇಜಾರು ಪಾಪ. ದುಡ್ಡು ಖರ್ಚು ಮಾಡೋದು ಇವೆಲ್ಲ ಮಾಡಿಬಿಡ್ಬೋದಾಯ್ತಾ. ಆ ನೋವನ್ನ ನಾವು ಇಸ್ಕೊಳಕ್ಕಾಗಲ್ಲ. ಮೇಯ್ನ್ ಅದೇ ಇರೋದು, ಆ ನೋವನ್ನ ನಾವು ಇಸ್ಕೊಳಕ್ಕಾಗಲ್ಲ. ಮಾಡ್ಕೊಂಡಿದ್ದಾನೆ ಇವಾಗ. ಪರವಾಗಿಲ್ಲ, ನೈಟ್ ಸ್ವಲ್ಪ ನಿದ್ದೆ ಮಾಡ್ದೆ. ಮೊನ್ನೆ ನೈಟಂತೂ ನಿದ್ದೆನೇ ಮಾಡಿಲ್ಲ ಆಯಿತಾ. 3-4 ಸತಿ ಎದ್ದ, ವಾಶ್ರೂಮ್ ಕರ್ಕೊಂಡು ಹೋದ, ಬಂದ, ಹೊಟ್ಟೆ ನೋವು ಉಂಡ. ಇದೇ ಪಾಪ ಅವನಿಗೆ. ಬೇಜಾರಾಗುತ್ತೆ ನನಗೆ. ಪಾಪ ನನ್ನ ಮಗ ಆ ಥರ ನರಳ್ತಾ ಇದ್ರು ನೋಡಲಿಕ್ಕೆ. ಬನ್ನಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹಾಸ್ಪಿಟ್ಲಿಗೆ ಹೊರಡ್ಬೇಕು. 10 ಗಂಟೆ ಬಸ್ಗೆ ಹೋಗ್ಬೇಕು. 10:45 ಬಸ್ಗೆಲ್ಲ ಹೋಗ್ತೀನಿ ತುಮಕೂರಿಗೆ. ತಿಂಡಿ ಬಂದು ಪುಳಿಯೋಗರೆ ಮಾಡೋಣ ಅಂತೇಳಿ, ಬೇಗ ಆಗುತ್ತಲ್ಲ. ಪುಳಿಯೋಗರೆ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಚಿನ್ನ ಸ್ವಲ್ಪ ಓಡಾಡ್ತೀವಿ ಅಂತ ಅಂದ. ಸರಿ, ಕಳಿಸ್ತೀನಿ. ಎಂತಪ್ಪ ಎಷ್ಟಂತೆ? ಪುಳಿಯೋಗರೆ ಮಾಡಿಕೊಡ್ಲಾ? ಸ್ವಲ್ಪ ಮಜ್ಜಿಗೆ ಅನ್ನ ತಿನ್ನು. ಮಜ್ಜಿಗೆ ಅನ್ನ ತಿಂತೀಯಾ? ಹಾಂ, ನನಗೆ ಪುಳಿಯೋಗರೆ ಬೇಕಂತೆ. 10:45 ಹೋಗೋಣ, ಓಕೆನಾ? ಡಾಕ್ಟ್ರ್ ಹತ್ರ ಬರೆಸ್ಕೊಂಡು ಹೋಗಬೇಕು. ಯಾಕೋ ಅಂತ ಗೊತ್ತಿಲ್ಲ, ಬಿಟ್ಟು ಬರುತ್ತೆ. ಯಾರೇನು ಹೇಳಿದ್ರು ಎಲ್ಲ ಮಾಡಿದೆ. ಹಾಸ್ಪಿಟಲ್ಗೆ 2 ಸತಿ ತೋರಿಸಿದ್ದೀನಿ ಅಂತ. 2 ಸತಿ ತೋರಿಸಿದ್ರು ಅದೇ ಥರ ಆಗ್ತಾಯಿದೆ. ಪ್ರೈವೇಟ್ ಕ್ಲಿನಿಕಲ್ಲಿ ತೋರಿಸ್ದೆ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸ್ದೆ. ಇಲ್ಲ, ಅವರು ಮೆಡಿಸಿನ್ ಕೊಟ್ಟಿದ್ದಾರೆ. ಅವ್ರು ಹೇಳಿದರು ನನಗೆ, ಇದು ನೋಡಿ ಕಮ್ಮಿ ಆಗಿಲ್ಲ ಅಂದರೆ ಸ್ಕ್ಯಾನಿಂಗ್ ರೆಫರ್ ಮಾಡ್ತೀವಿ ಅಂತ ಹೇಳಿದ್ರು. ಅಂದರೆ ಯಾರ್ಯಾರು ಡೈರೆಕ್ಟಾಗಿ ಸ್ಕ್ಯಾನಿಂಗಿಗೆ ಕೊಡೋಲ್ಲ, ಮೇಯ್ನರು ಅಂದ್ಬಿಟ್ಟು ಅವರು ಹಂಗಂದರು. ನಾನು ಕಮ್ಮಿ ಆಗಿತ್ತಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನೆ. ಇವನು ಕಮ್ಮಿ ಆಗಿದೆ ಅಂತಲೇ ಹೇಳ್ದಲ್ಲ, ಸುಮ್ಮನಾದೆ. ನಿದ್ದೆ ಮಾಡಿಲ್ಲ ನೈಟೆಲ್ಲ ಅವನು. ಯಾಕೆ ಬೇಡ ಅಲ್ವಾ, ಅವ್ರಿಗೆ ಕಾಲ್ ಮಾಡಿದ್ದಕ್ಕೆ ಬನ್ನಿ ಸ್ಕ್ಯಾನಿಂಗೇ ಮಾಡಿಸ್ಬಿಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಹೊರಟಿದ್ದೀವಿ ನಾವು. ಇವಾಗ ಡಾಕ್ಟ್ರ್ ಹತ್ರ ಬರೆಸ್ಕೊಂಡು ನಾನು ಸ್ಕ್ಯಾನಿಂಗ್ಗೆ ಹೋಗಬೇಕು. ಸೊ ಬೇಗ ಹೋಗಬೇಕು. ಹಾಗಾಗಿ ಬೇಗ ಟಿಫನ್ ಮಾಡ್ತಾಯಿದ್ದೀನಿ. ಅಮ್ಮ ಕೆಲಸಕ್ಕೆ ಹೋಗ್ತಾರೋ ಬರ್ತೀನಿ ಅಂತ ಹೇಳ್ತು. ಸುಮ್ಮನೆ ಏನಕ್ಕೆ ಅವರು ಕೆಲಸ ಆಡು ಅಂತ ಹೇಳಿ ನಾನೇ ಹೋಗ್ತೀನಮ್ಮ ಅಂತ ಅಂದೆ. ಇವಾಗ ನಾನು ನನ್ನ ಮಗ ಇಬ್ಬರೇ ಹೋಗ್ತೀವಿ. ನೋಡಬೇಕು, ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅಲ್ಲೇನು ರಿಪೋರ್ಟ್ ಬರುತ್ತೆ ನೋಡಿ, ಮುಂದೆ ಮೆಡಿಕೇಷನ್ ಕಂಟಿನ್ಯೂ ಮಾಡ್ತಾರೆ ಅನಿಸುತ್ತೆ. ನೋಡಬೇಕು. ಮೊದಲು ಟಿಫನ್ ಮಾಡಿಬಿಡ್ತೀನಿ. ಪುಳಿಯೋಗರೆ ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ ಆಲ್ರೆಡಿ. ಇನ್ನೊಂದು ಕಡೆ ಪುಳಿಯೋಗರೆ ಮಾಡ್ಕೊತೀನಿ. ಬೇಗ ಮಾಡಿಕೊಂಡು ರೆಡಿ ಆಗ್ತೀನಿ. ಎಲ್ಲ ಕೆಲಸ ಆಗಿದೆ, ನನ್ನ ಕೆಲಸ ಏನಿಲ್ಲ. ಮಾಡ್ಕೊಂಡ್ಬಿಟ್ಟೆ ಬೇಗ. ಈ ಥರ ಆಗುತ್ತೆ ಅಂತ ಗೊತ್ತಿತ್ತಲ್ಲ, ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಿತ್ತಲ್ಲ, ಸ್ವಲ್ಪ ಹಾಗಾಗಿ ಬೇಗ ಮಾಡ್ಕೊಂಡಿದ್ದೀನಿ. ಟಿಫನ್ ಮಾಡ್ಕೊಂಡು ಹೊರಡಬೇಕು.
ತಿಂಡಿಗೆ ಪುಳಿಯೋಗರೆ ಮಾಡಿಕೊಡು ಅಂತ ಕೇಳಿದೆ ಅಲ್ವಾ, ಅದಕ್ಕೆ ಪುಳಿಯೋಗರೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಗೊತ್ತು ಪುಳಿಯೋಗರೆ ಎಲ್ಲ ಜಾಸ್ತಿ ಬೇಡ, ಖಾರ ಇರುತ್ತೆ ಅಂತ. ಆದರೂ ಪರವಾಗಿಲ್ಲ, ಸ್ವಲ್ಪ ಗೊಜ್ಜು ಹಾಕ್ಕೊಂಡು ತಿಂತೀನಿ, ಮಾಡಿಕೊಡು ಅಮ್ಮ ಅಂತ ಅಂದ. ಸರಿ ಆಯಿತು, ಸ್ವಲ್ಪ ಗೊಜ್ಜು ಹಾಕ್ಕೊಡ್ತೀನಿ ಅಂತ ಹೇಳಿ ಅದನ್ನೇ ಮಾಡಿಟ್ಟೆ. ಅಪ್ಪ ಬೇರೆ ಮನೇಲಿದ್ರಲ್ವ, ಅಪ್ಪಂಗೂ ಟಿಫನ್ ಎಲ್ಲ ಬೇಕಿತ್ತು. ಹಾಗಾಗಿ ಎಲ್ಲ ಒಂದೇ ಸತಿ ಆಗುತ್ತೆ ಅಂದ್ಬಿಟ್ಟು ಮಾಡಿದೆ. ಸಾಂಬಾರು ಮಾಡಿಟ್ಟಿದ್ದೆ, ಸಾಂಬಾರ್ದೇನು ಶೂಟ್ ಮಾಡ್ಕೊಂಡಿಲ್ಲ. ಇದೊಂದೊಂದು ತಿಂಡಿ ಮಾತ್ರ ಮಾಡಿಕೊಂಡೆ. ತಿಂಡಿ ಎಲ್ಲ ಬೇಗ ಬೇಗ ಮಾಡಿಬಿಟ್ರೆ ನಾನು ರೆಡಿ ಆಗ್ಬೋದಲ್ವ. ಹಾಗಾಗಿ ಗಾಡಿ ಬೇರೆ ಪ್ರಾಬ್ಲಮ್ ಇತ್ತು, ಅದನ್ನು ಸ್ವಲ್ಪ ಗ್ಯಾರೇಜ್ ಹತ್ರ ಬಿಟ್ಬಿಟ್ರೆ ಅಣ್ಣ ನೋಡ್ತಾರೆ ನಾವು ರಿಟರ್ನ್ ಬರೋ ಅಷ್ಟೊತ್ತಲ್ಲಿ ಅಂದ್ಬಿಟ್ಟು ನಾನು ಗಾಡಿನೂ ತೊಗೊಂಡೋಗೋಣ ಅಂತ ಹೇಳಿ ರೆಡಿ ಆಯ್ತಾ ಇದ್ದೆ. ಇವನು ನೀರು ಕುಡಿಬೇಕಲ್ವ ಇವನು ಜಾಸ್ತಿ, ಹಾಗಾಗಿ ಇವನಿಗೆ ಸ್ವಲ್ಪ ನೀರು ಜಾಸ್ತಿ ಕುಡಿಯೋಕ್ಕೆ ಹೇಳಿದ್ದೀನಿ. ಆ ಬಾಟಲ್ ಅವನಿಗೆ ಕೊಟ್ಬಿಟ್ಟಿದ್ದೀನಿ, ಬೆಳಗಿನ ಸಾಯಂಕಾಲ ತನಕ ಬಾಟಲಲ್ಲಿ ನೀರು ಕುಡಿಬೇಕು. ಒಂದು 3 ಬಾಟಲ್ ಆದ್ರೂ ಒಂದು 2 ಬಾಟ್ಲು ಮಿನಿಮಮ್ ನೀರು ಕುಡಿಬೇಕು. ಜ್ಯೂಸ್ ಎಲ್ಲ ಕುಡಿಬೇಕು ಅಂತ ನಾನೇ ಹೇಳಿರೋದ್ರಿಂದ ಅವನು ಅದರಲ್ಲೇ ನೀರು ಕುಡಿತೀನಮ್ಮ ಅಂದ್ಬಿಟ್ಟೆಲ್ಲ ಎತ್ತಿಟ್ಕೊತಿದ್ದ. ಅವನು ಎಲ್ಲ ಒಂದು ಕೆಲಸ ಮಾಡ್ಕೊತಿದ್ದ. ಒಂದು ಸ್ವಲ್ಪ ಇವಾಗ ಒಂಚೂರು ಪರವಾಗಿಲ್ಲ ಆಯಿತಾ. ಇದಕ್ಕಿದ್ದಾಗೆ ಆ ಥರ ಆಗುತ್ತೆ ಹೆಲ್ತು. ಐ ಡೋಂಟ್ ನೋ ಅದು ಯಾಕೆ ಆ ಥರ ಆಗ್ತಾಯಿದೆ ಅಂದ್ಬಿಟ್ಟು ಇವತ್ತೆಲ್ಲ ಹೋಗಿ ಚೆಕ್ ಮಾಡಿಸ್ಕೊಂಬರ್ತೀನಿ. ಡೈಲಿ ಇದೇ ಆಗಿಬಿಟ್ಟಿದೆ. ನಿಮಗೆ 2-3 ದಿವಸದಿಂದ ಇದೇ ವಿಡಿಯೋ ಅಪ್ಲೋಡ್ ಮಾಡ್ತಿರೋದ್ರಿಂದ ನಿಮ್ಮ ಮುಂದೆ ಇದೇ ಅಳೋದೇ ಬೇಜಾರೇ ಆಗೋಗ್ಬಿಟ್ಟೈತೆ. ನಾನು ಏನು ಮಾಡಲಿ, ನನಗೆ ಅದೇ ಥರನೇ ಆಗ್ಬಿಟ್ಟಿದೆ. ಹೇಳ್ಬೇಕಂದ್ರೆ ಸರಿಗೆ ನಿದ್ದೆ ಇಲ್ಲ, ಅವ್ನ ಮುಖ ನೋಡೋಕ್ಕಾಗಲ್ಲ, ಮನಸ್ಥಿತಿ ಸರಿ ಇಲ್ಲ, ಇದೇ ಥರನೇ ಸಿಡ ಅಂತಾನೆ. ಹಾಗಾಗಿ ಅದನ್ನೇ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ನನ್ನ ಲೈಫಲ್ಲಿ ಏನಾಗುತ್ತೋ ಅದನ್ನೇ ಅಲ್ವಾ ನಾನು ಡೈಲಿ ವ್ಲಾಗಲ್ಲಿ ಹೇಳ್ಕೋಬೇಕು. ಸೊ ಹಾಗಾಗಿ ಇಲ್ಲ ನಾನು ಎಲ್ಲ ಹೋಗ್ಲಿಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆಲ್ಲನೂ ಡಾಕ್ಯುಮೆಂಟ್ಸ್ ಎಲ್ಲ ಎತ್ತಿಟ್ಕೊತಿದ್ದೆ. ಇವಾಗ ಏನಂದರೆ ಕೆಲವೊಂದು ಸ್ಕ್ಯಾನಿಂಗ್ ಮಾಡಿಸ್ತೀವಲ್ವ, ಕೆಲವೊಂದು ಸೆಂಟರ್ಗಳಲ್ಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ಕೇಳ್ತಾರಂತೆ ಪೇಷಂಟು. ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಹೇಳಿದ್ಲು, ಸರಿ ಅಲ್ಲಿ ತೊಗೊಂಡೋಗು ಎಮರ್ಜೆನ್ಸಿಗೆ, ಕೇಳಲಿಲ್ಲ ಅಂದರೆ ರಿಟರ್ನ್ ತರಿವಂತೆ, ಕೇಳಿದ್ರೆ ನೀನು ಮತ್ತು ಬಂದು ತೊಗೊಂಡೋಗೋಕ್ಕಾಗಲ್ಲ ಅಲ್ಲ, ತೊಗೊಂಡೋಗಿರೋ ಅಂತ ಹೇಳಿದ್ಲು. ಸೊ ಹಂಗಾಗಿ ಅವನದು ಆಧಾರ್ ಕಾರ್ಡು, ಅವನು ಸಮ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡೆ. ನಾನು ರೆಡಿ ಆಗ್ತಾಯಿದ್ದೆ. ಇವನು ಇಲ್ಲೇ ಬಂದು ಕುಂತಿದ್ದ, ಹಾಗೆ ಮಲಿಕೊತಿದ್ದ ಮೊದಲಲ್ಲಿ. ನಾನು ಹಂಗೂ ಗೂಡ್ರಿಸ್ಕೊಂಡು ಮಲಿಕೋಬೇಡ ಅಂತ ಹೇಳ್ತಾಯಿದ್ದೆ. ಸೊ ಹಂಗಾಗಿ ಹಾಗೆ ಮಲಿಕೊಳ್ತಾ ಇದ್ದ, ಒದ್ದಾಡಿಕೊಂಡು ಮಲಿಕೊಳ್ತಾ ಇದ್ದ. ನೈಟೆಲ್ಲ ನಿದ್ದೆ ಮಾಡಿಲ್ಲಲ್ಲ ಪಾಪ ಹುಡುಗ, ಹಾಗಾಗಿ ಅಲ್ಲಲ್ಲೇ ಮಲಿಕೊಳ್ತಾ ಇದ್ದ. ಸ್ವಲ್ಪ ಅವನಿಗೂ ಬಿಸಿ ಅನ್ನ ಮಾಡಿಬಿಟ್ಟು ಪುಳಿಯೋಗರೆ ಇಕ್ಕೊಟ್ಟೆ. ಯಾಕೋ ನನಗೆ ಬೇಡ ಅನ್ನಿಸ್ತು, ಬೇಡಪ್ಪ ತಿನ್ನಬೇಡ ಖಾರ ಅಂತ ಹೇಳಿ ಸ್ವಲ್ಪ ಮಜ್ಜಿಗೆ ಮಾಡಿಕೊಟ್ಟಿದ್ದೆ. ಮಜ್ಜಿಗೆ ಮಾಡಿಕೊಟ್ಟು ನಾನು ರೆಡಿ ಆದೆ, ಹೊರಡೋಣ ಅಂತ ಹೇಳಿ. ಲೇಟ್ ಆಗಿತ್ತು ಆಲ್ರೆಡಿ, ಆಗಲೇ 10 ಗಂಟೆ 10:30 ಆಗಿತ್ತು ಅನಿಸುತ್ತೆ. ನಾನು ಎಲ್ಲ ರೆಡಿಯಾಗಿ ಗಾಡಿನೂ ಗ್ಯಾರೇಜಿಗೆ ಬಿಡಬೇಕಾಗಿತ್ತು. ನೆನ್ನೆ ಗಾಡಿ ಇದ್ದಕ್ಕಿದ್ದಂಗೆ ಆಫ್ ಹೋಗೋಯ್ತು. 8:30 ತನಕ ಕಂಪ್ನಿ ತವಲೇ ಇದ್ದೆ. ಸೊ ಹಂಗಾಗಿ ರಿಸ್ಕ್ ಬೇಡ ಅಂತ ಹೇಳಿ ಗಾಡಿ ರಿಪೇರಿಗೆ ಬಿಟ್ಬಿಟ್ಟು 2 ಕೆಲಸನೂ ಒಂದೇ ಸತಿ ಆಗುತ್ತೆ ಅಂತ ಹೊರಟಿದ್ದಾಯಿತು. ಗಾಡಿನೂ ಅಷ್ಟೇ ಅಲ್ಲಿ ಗ್ಯಾರೇಜ್ ಹತ್ರ ಬಿಟ್ಬಿಟ್ಟು ನಾನು ನನ್ನ ಮಗ ಇಬ್ಬರು ಬಸ್ಸಲ್ಲಿ ಹೋದ್ವಿ. ಅವನು ಹೋಗಿದ ತಕ್ಷಣ ಬಸ್ಸು ಸಿಕ್ತು, ಏನಂತ ರಿಸ್ಕ್ ಏನಿರಲಿಲ್ಲ. ಅದು ರೂಟ್ ಬೇರೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗಿರೋದು. ಕಂಡಕ್ಟರ್ ಏನೋ ಹೊಸೊಬ್ರಂತೆ, ಇವನೇ ರೂಟ್ ಮ್ಯಾಪ್ ಹಾಕ್ಕೊಂಡು ಹೊರಟ್ವಿ, ಚಿನ್ಮಯ ಹಾಕ್ಕೊಂಡು. ಅಲ್ಲಿ ಹೋದೆ, ಅಲ್ಲೂ ಗೊತ್ತಾಗಲಿಲ್ಲ, ಫಸ್ಟ್ ಟೈಮ್ ಅಲ್ವಾ ನಾನು ಹಾಸ್ಪಿಟ್ಲಿಗೆ ಹೋಗಿರೋದು. ಆ ಹಾಸ್ಪಿಟ್ಲಿಗೆ ಹೊಸ್ದಾಗಿ ಹೋಗಿದ್ದೆ. ಸೊ ಹಂಗಾಗಿ ಫ್ರೆಂಡ್ನ ಕೇಳಿಕೊಂಡು ಹೋಗಿದ್ದಾಯಿತು. ಹೋದೆ, ಒಳಗೆಲ್ಲ ಹೋಗಿ ಎಂಟ್ರಿ ಎಲ್ಲ ಮಾಡಿಸಿ ನಾನು ಅದೇನೋ ಕಾರ್ಡೆನೋ ಮಾಡಿಸ್ಬೇಕು ಅಂತ ಹೇಳಿದ್ರು. ಸರಿ ಆಯಿತು, ಕಾರ್ಡೆಲ್ಲ ಮಾಡಿಸಿ ಎಂಟ್ರಿ ಎಲ್ಲ ಮಾಡಿಸ್ಕೊಳೋಣ ಅಂತೇಳಿ ಕ್ಯೂ ನಿಂತ್ಕೊಂಡು ಎಂಟ್ರಿ ಎಲ್ಲ ಮಾಡಿಸ್ದೆ. ಡಾಕ್ಟ್ರ್ ಕನ್ಸಲ್ಟೇಷನ್ಗೆ ಹೋಗಬೇಕಾಗಿತ್ತು. ಅವ್ರು ಹೇಳಿದ್ರು 1-2 ನಿಮಿಷ ಅಮ್ಮ ಬರ್ತೀವಿ ಅಂತ ಹೇಳಿ. ಇವನಿಗೂ ಎಲ್ಲ ಕೌನ್ಸ್ಲಿಂಗ್ ಎಲ್ಲ ಮಾಡಿದ್ರು, ಯಾವ ಥರ ನಿನಗೆ ಹೆಲ್ತ್ ಹೆಂಗಿದೆ ಅಂತ ಹೇಳಿ. ಎಲ್ಲ ಬ್ಲಡ್ ಎಲ್ಲ ಕೊಟ್ಟು, ಯೂರಿನ್ ಚೆಕಪ್ ಎಲ್ಲ ಕೊಟ್ಟಿರಲ್ಲ ಅದೆಲ್ಲ ಮಾಡಿಸ್ಕೊಂಡು ಇವನಿಗೊಂದು ಸ್ವಲ್ಪ ಹೊಟ್ಟೆ ಹಸಿವಾಗುತ್ತೆ ಅಂದ. ಊಟ ಮಾಡಿಸೋಣ ಅಂತ ಬಂದೆ. ಕ್ಯಾಂಟೀನ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಅನ್ನ ಸಾಂಬಾರು ಅಷ್ಟೇ ಕೊಟ್ಟಿರೂ ವರ್ತ್ ಅನ್ನಿಸ್ತು. ಆ ಪೇಷಂಟ್ಗಳಿಗೆ ಅಷ್ಟು ತರಕಾರಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರು. ಕ್ಯಾಂಟೀನಲ್ಲಿ ಹಿಂಗೂ ಅಡುಗೆ ಮಾಡ್ತಾರ ಅಂತ ಅನ್ನಿಸ್ತು. ಚಿನ್ಮಯ ಸ್ವಲ್ಪ ಊಟ ಮಾಡ್ದೆ. ಅಲ್ಲಿ ಬಂದು ಹಾಸ್ಪಿಟ್ಲೆಲ್ಲ ತೋರಿಸ್ಕೊಂಡು ಯೂರಿನ್ ಚೆಕಪ್ ಎಲ್ಲ ಮಾಡಿಸ್ದೆ. ಏನೂ ತೊಂದರೆ ಇಲ್ಲ, ಬ್ಲಡ್ ಇನ್ಫೆಕ್ಷನ್ ಎಲ್ಲ ಏನಿಲ್ಲ ಅಂತ ಹೇಳಿದ್ರು. ಇಲ್ಲಿ ಕೆಲವೊಂದು ಮೆಡಿಸನ್ ಬರ್ಕೊಟ್ರು, ಮೆಡಿಸನ್ ತೊಗೊಂಡು ಬಂದೆ. ಒಂದು ಅಲ್ಲಿ ಸಿಕ್ತು, ಒಂದಲ್ಲಿ ಸಿಕ್ಕಿಲ್ಲ ನನಗೆ. ಸರಿ ಆಯಿತು, ದಾಬಸ್ಪೇಟೆಲ್ಲೇ ತೊಗೊಂಡ್ರೆ ಆಯಿತು ಅಂತೇಳಿ ರಿಟರ್ನ್ ಬಂದು ಇಲ್ಲಿ ಒಂದು ಆಟೋ ಸಿಕ್ತು, ಆಟೋ ಹೊತ್ಕೊಂಡು ಬಂದ್ವಿ. ಹೋಗಿದ್ದೆಲ್ಲ ಟ್ರಾನ್ಸ್ಪೋರ್ಟಲ್ಲಿ ಏನು ತೊಂದರೆ ಆಗಿಲ್ಲ. ಹೋಗಿದ ತಕ್ಷಣ ಬೇಗ ಸಿಕ್ಕಿದ್ರಿಂದ ನನಗೇನಂತ ಕಷ್ಟ ಅನ್ನಿಸ್ಲಿಲ್ಲ. ಹಾಗಾಗಿ ಹೋಗಿ ಬಂದ್ಬಿಟ್ವಿ. ಮನೆಗೆ ಬಂದು ಸುಮಾರು ಹೊತ್ತು ಟೈಮ್ ಪಾಸ್ ಮಾಡಿದೆ. ನಾನು ಅವನನ್ನ ಕುಂಡಿಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡು ಸಿರಪ್ ಹಾಕ್ಕೊಂಡು ಈಗಷ್ಟೇ ಬಂದ್ವಿ. ನನ್ನ ಗಾಡಿ ಬೇರೆ ಗ್ಯಾರೇಜಿಗೆ ಬಿಟ್ಟಿದೆ ಆಯಿತಾ.
ಶಾರದಾ ಕ್ರಾಸಲ್ಲಿ ಗ್ಯಾರೇಜಿಗೆ ಬಿಟ್ಬಿಟ್ಟು ನಾನು ಗಾಡಿ ರಿಪೇರಿ ಮಾಡಿಸ್ಬೇಕಿತ್ತು. ಅಲ್ಲಿಗೆ ಹೋಗ್ಬಿಟ್ಟು ನಾನು ಬಸ್ಸು ಆಟೋದಲ್ಲಿ ಹೋಗ್ಬಿಟ್ಟು ಬಂದ್ವಿ. ನೋಡಿರ್ತೀರ, ಫುಲ್ ವೀಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ಇವತ್ತು ಸರ್ಕಸ್ ಹೆಂಗಿತ್ತು ಅನ್ನೋದು. ಹೋಗಿ ಬಂದಿದ್ದಾಯಿತು. ನಾನು ನನ್ನ ಮಗ ಇಬ್ಬರೂ. ಅವನಿಗೆ ನೀರು ಜಾಸ್ತಿ ಕುಡಿಯಲ್ಲ, ಯೂರಿನ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಮೇಯ್ನು ನೀರು ಕುಡಿಬೇಕು, ಅದ್ರ ಜೊತೆ ವಾಶ್ರೂಮ್ದು ಇನ್ಫೆಕ್ಷನ್ ಆಗಿದೆ ಅವನಿಗೆ. ಹಾಗಾಗಿ ಹೊಟ್ಟೆ ನೋವು ಬರ್ತಾ ಇರೋದು. ಇವಾಗೆಲ್ಲ ಟ್ಯಾಬ್ಲೆಟು ಸಿರಪೆಲ್ಲ ಕೊಟ್ಟರು. ಚೆನ್ನಾಗಿ ನೋಡಿದ್ರು, ಫ್ರೆಂಡ್ಲಿಯಾಗಿ ಇವನ ಹತ್ರ ಚೆನ್ನಾಗಿ ಮಾತಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಏನೂ ತೊಂದರೆ ಇಲ್ಲ. ನಾನು ಸ್ಕ್ಯಾನಿಂಗ್ ಏನಾದ್ರು ಮಾಡಿಸ್ಬೇಕಂತ ಹೇಳಿದೆ. ಸರ್ ಅವರಿದ್ದವರು ಎಲ್ಲ ಏನು ಬೇಡ ಸ್ಕ್ಯಾನಿಂಗ್ ಎಲ್ಲ ಏನು ಬೇಡ, ಇದು ಇನ್ಫೆಕ್ಷನ್ ಆಗಿದೆ ಅಷ್ಟೇನೆ. ಬ್ಲಡ್ಡು ಯೂರಿನ್ ಇನ್ಫೆಕ್ಷನ್ ಆಗಿದೆ. ಬ್ಲಡ್ ಎಲ್ಲ ಏನಿಲ್ಲ, ನಾರ್ಮಲ್ ಆಗಿದೆ, ಅದರಲ್ಲೂ ಏನು ಇನ್ಫೆಕ್ಷನ್ ಇಲ್ಲ. ಮೇಯ್ನ್ ಬಂದು ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಅವ್ರು ಹೇಳಿದ್ದು. ಆಯಿತಾ? ಯಾಕಾಯಿತು ಯೂರಿನ್ ಇನ್ಫೆಕ್ಷನ್ನು ಅಂತ ಅಂದರೆ, ಸರಿ ನೀರು ಕುಡಿಯಲ್ಲ ಮೇಯ್ನು. ಆಯಿತಾ? ನೀರು ಕುಡಿದಿಲ್ಲದಕ್ಕೆ ಈ ಥರ ಇನ್ಫೆಕ್ಷನ್ ಆಗಿದೆ ಅಂತೆ ಅವ್ರು ಹೇಳೋ ಪ್ರಕಾರ. ಚೆನ್ನಾಗಿ ನೀರು ಕುಡಿಸಿ, ಹೊರಗಡೆ ಜ್ಯೂಸು ಎಲ್ಲ ಏನು ಕುಡಿಸ್ಬೇಡಿ. ಮನೇಲೇ ಲೆಮನ್ ಜ್ಯೂಸ್ ಮಾಡಿಕೊಡೋದು, ವಾಟರ್ ಮೆಲನ್ ಜ್ಯೂಸ್ ಮಾಡಿಕೊಡೋದು, ಆರೆಂಜ್ ಜ್ಯೂಸ್ ಮಾಡಿಕೊಡೋದು, ಇವೆಲ್ಲ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅವೆಲ್ಲ ಕುಡಿತಾ ಇದ್ದ ಅವನು, ಎಳ್ನೀರೆಲ್ಲ ಕುಡಿತಾ ಇದ್ದ. ಮೇಯ್ನು ಇವಾಗ ಸ್ಕೂಲ್ ಬೇರೆ ಇರಲಿಲ್ಲಲ್ಲ, ಅಲ್ಲಿಂದರೆ ಬಾಕ್ಸೆಲ್ಲ ಹಾಕಟ್ಟು ಕಳಿಸ್ಬಿಡ್ತೀವಿ, ತಿನ್ಕೊಳ್ತವೆ. ಅದೇ ಮನೇಲಿ ತಿನ್ನಬೇಕು ಅಂದರೆ ಸ್ವಲ್ಪ ಕಷ್ಟ, ನೀರು ಕುಡಿಬೇಕು ಅಂದರೆ ಕಷ್ಟ. ಅಲ್ಲಿ ಚೆನ್ನಾಗಿ ಆಟ ಆಡ್ತವೆ. ಅವರಿಗೆ ಜಾಸ್ತಿ ನೀರು ಕುಡಿಯೋ ಥರ ಅನಿಸುತ್ತೆ, ನೀರು ಕುಡಿತವೆ. ಮನೇಲಿದ್ದರೆ ನೀರು ಕುಡಿಯಲ್ಲ. ಮೇಯ್ನ್ ರೀಸನ್ನು ಅದೇ. ಅವರು ಡಾಕ್ಟರು ಅದೇ ಹೇಳಿದ್ದು, ಏನು ತೊಂದರೆ ಇಲ್ಲ. ಇವಾಗ ಸಮ್ಮರಲ್ಲಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಬೇಸಿಕ್ ಬರೋ ಪ್ರಾಬ್ಲಮ್ಮೇ ಇದು, ಏನು ತೊಂದರೆ ಇಲ್ಲ. ಸ್ಕ್ಯಾನಿಂಗ್ ಎಲ್ಲ ಏನು ಬೇಡ. ನೀವು ಗುರುವಾರ ತನಕ ನಾವು ಕೊಟ್ಟಿರೋ ಮೆಡಿಕೇಷನ್ನ ಫಾಲೋ ಮಾಡಿ, ಶುಕ್ರವಾರ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತೀವಿ ನಿಮಗೆ, ಬಂದು ನೀವು ಸ್ಕ್ಯಾನಿಂಗ್ ಮಾಡಿಸಿ. ಅವ್ನು ನೋವಿದ್ರೂ ಪರವಾಗಿಲ್ಲ, ನೋವಿಲ್ಲ ಅಂದರೂ ಪರವಾಗಿಲ್ಲ, ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ರು. ಅವ್ರು ಏನಂದರೆ, ನಾನು ಸ್ವಲ್ಪ ಗಾಬರಿ ಆಗಿಬಿಟ್ಟಿದ್ದೆ. ಆಯಿತಾ? ಸ್ಕ್ಯಾನಿಂಗ್ ಈ ಥರ ಬರ್ಕೊಟ್ಟಿದ್ದಾರೆ. ಸರಿ 2 ದಿವಸ ಕರ್ಕೊಂಡೋದೆ. ಅವನು 2 ದಿವಸ ನಿದ್ದೆನೇ ಮಾಡಲಿಲ್ಲ. ಹುಷಾರಾದ, ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬಿಟ್ಟು ಬಂದೆ. ಮತ್ತೆ ಅವತ್ತು ನೈಟ್ ಆರಾಮಾಗಿ ಮಲ್ಕೊಂಡ. ನೆಕ್ಸ್ಟ್ ಡೇ ಮತ್ತೆ ಸ್ಟಾರ್ಟ್ ಆಯಿತು ಹೊಟ್ಟೆ ನೋವು. ಒಂದು 5 ಸತಿ ಎದ್ದಿದ್ದ ಅನಿಸುತ್ತೆ ನೈಟ್ ವಾಶ್ರೂಮ್ಗೆ ಅಂದ್ಬಿಟ್ಟು. ಆಗ್ತಾಯಿಲ್ಲ ಪಾಪ ಅವನಿಗೆ, ತುಂಬ ಅಂದರೆ ತುಂಬಾ ತೊಂದರೆ ಆಗ್ತಾಯಿದೆ. ಸೊ ಹಂಗಾಗಿ ಪಾಪ ನರಳ್ಬಿಡ್ತು. ಒಂದು ವಾರ ಇಲ್ಲ, ಒಂದು 3 to 4 ಡೇಸು ಬಂದೆ. ಅಪ್ಪ ಸ್ವಲ್ಪ ಟೀ ಮಾಡಮ್ಮ ಅಂತ ಸೊ ಟೀ ಇಕ್ಕಿದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ಚಿನ್ಮಯ್ಯನ ಮಲ್ಕೊಳಪ್ಪ ಅಂತ ಹೇಳಿದೆ. ಅವನಿಗೆ ಆದಷ್ಟು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಸೊ ರೆಸ್ಟ್ ಮಾಡ್ತಿದ್ದಾನೆ, ಮಲ್ಕೊಳಪ್ಪ ಅಂತ ಹೇಳಿದ್ದೆ. ನೋಡೋಣ ಬನ್ನಿ ಏನು ಮಾಡ್ತಿದ್ದಾನೆ ಅಂತ. ಮಲ್ಕೊಳಪ್ಪ ಅಂತ ಹೇಳಿದ್ದೀನಿ. ಸೊ ಏನು ಮಾಡ್ತಿದ್ದಾನೆ ನೋಡೋಣ. ಮಲ್ಕೊಂಡಿದ್ದಾನೆ, ಇನ್ನೂ ನಿದ್ದೆ ಬಂದಿಲ್ಲ, ಮಲ್ಕೊಂಡಿದ್ದಾನೆ. ಸೊ ಮಲಗಿಸ್ತೀನಿ. ನಾನು ಮನೆ ತವಿದ್ದಾಗಾದರೂ ಮಲಗಿಸ್ಬೇಕಲ್ವ. ಸೊ ಹಂಗಾಗಿ ಅವನು ಆದಷ್ಟು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮಲ್ಕೊ ಅಪ್ಪಂಗೆ ಟೀ ಮಾಡಿಕೊಟ್ಟು ಟೀ ಬಗ್ಗಿಸ್ಬಿಟ್ಟು ಅವ್ನಿಗೆ ಸ್ವಲ್ಪ ಅವ್ನ ಮಗಳೇ ಸ್ವಲ್ಪ ಮಲ್ಕೊಂಡ್ರೆ ಮಲ್ಕೊಂಡ್ಬಿಡ್ತಾನೆ, ಏನು ತೊಂದರೆ ಇಲ್ಲ. ಕಣ್ತುಂಬ ನಿದ್ದೆ ಮಾಡಬೇಕು. ಮೇಯ್ನ್ ಅವನು ನಿದ್ದೆ ಮಾಡಬೇಕು. ಬಾಡಿ ಡಿಹೈಡ್ರೇಟ್ ಆಗ್ತಿದ್ದಲ್ಲ. ಫಸ್ಟು ನೀರು, ಲಿಕ್ವಿಡ್ ಐಟಮ್, ನೀರಂತಲೇ ಏನಿಲ್ಲ, ಜಾಸ್ತಿ ನೀರು ಕುಡಿದ್ರೆ ವಾಮಿಟ್ ಸೆನ್ಸೇಷನ್ಸ್ ಆಗುತ್ತೆ. ನೀರೇ ಅಲ್ಲ, ಜ್ಯೂಸು, ಹೋಮ್ ಮೇಡ್ ಜ್ಯೂಸ್ ಆಗಿರ್ಬೋದು, ಅವೆಲ್ಲ ಕೊಡಿ, ಬಟರ್ ಮಿಲ್ಕ್ ಕೊಡಿ ಅಂತೆಲ್ಲ ಹೇಳಿದ್ರು. ಸೊ ಮಜ್ಜಿಗೆ ಎಲ್ಲ ಹೆವಿ ಕುಡಿತಾನೆ. ಮಜ್ಜಿಗೆ ಮಾತ್ರ ಅವನು ನಾವು ಸಮ್ಮರಲ್ಲೂ ಬಿಡಲ್ಲ, ವಿಂಟರಲ್ಲೂ ಬಿಡಲ್ಲ, ರೈನಿ ಸೀಸನಲ್ಲೂ ಬಿಡಲ್ಲ. ಮಜ್ಜಿಗೆ ಅಂತೂ ಇರಲೇಬೇಕು ನಮಗೆ. ಸೊ ಹಂಗಾಗಿ ಸ್ವಲ್ಪ ಅವನಿಗೆ ನಿಂಬೆಹಣ್ಣು ಜ್ಯೂಸ್ ಎಲ್ಲ ಜಾಸ್ತಿ ಕೊಡಬೇಕು, ಕ್ಯೂಕಂಬರ್ ಎಲ್ಲ ಕೊಡಬೇಕು. ಆವಾಗಲೇ ಅವನು ಸ್ವಲ್ಪ ರಿಕವರಿ ಆಗೋದು. ಹಾಗಾಗಿ ಮನೇಲಿ ಫ್ರೂಟ್ಸ್ ಬೇರೆ ಖಾಲಿ ಆಗಿತ್ತಲ್ಲ, ನನ್ನ ತಂಗಿಗೆ ಹೇಳ್ತೀನಿ ಸಾಯಂಕಾಲ ಬರುವಾಗ ತೊಗೊಂಬಮ್ಮ ಅಂತ ಇರ್ತಾಳೆ. ಅಂತಂದರೆ ಸ್ವಲ್ಪ ಹೆಚ್ಚಿಟ್ಟು ಕೊಟ್ಬಿಟ್ಟು ಹೋದರೆ ಸಾಯಂಕಾಲ ತನಕ ತಿನ್ಕೊತಾನೆ. ಹೆಂಗೋ ಹುಷಾರಾದ ಅನ್ನೋದೊಂದು ಮೈಂಡಲ್ಲಿ ಬಂತಲ್ಲ, ಅಷ್ಟೇ ಸಾಕು. ಹೇಳ್ಬೇಕಂದ್ರೆ ನಂಗೆ ಅಳುನೇ ಬಂದುಬಿಡ್ತು ಹೇಳಬೇಕು ಅಂದ್ರೆ. ಪಾಪ ಅವನು ಇಷ್ಟು ದಿವಸಕ್ಕೆ, ಅವನಿಗೆ 10 years ಆಯಿತಾ, ಒಂದು ದಿವಸನೂ ಹೊಟ್ಟೆ ನೋವಿಲ್ಲ ಅವನಿಗೆ. ಫಸ್ಟ್ ಟೈಮ್ ಹೊಟ್ಟೆ ನೋವು. ಅವನಿಗೆ ಮೇಯ್ನ್ ಇರೋದೇ ಸ್ಕಿನ್ ಪ್ರಾಬ್ಲಮ್ಮು, ಅದೊಂದು ಬಿಟ್ಟರೆ ಇನ್ಯಾವ ಇದು ಪ್ರಾಬ್ಲಮ್ ಇರಲಿಲ್ಲ. ಬೇಡ
ಇದಕ್ಕಿದ್ದಂಗೆ ಹೊಟ್ಟೆ ನೋವು ಬಂತಲ್ಲ, ಸ್ವಲ್ಪ ಮನೇಲಿ ಎಲ್ಲರೂ ಗಾಬರಿ ಆದ್ವಿ. ಬಟ್ ಇಟ್ಸ್ ಓಕೆ, ಹುಷಾರಾಗಿದ್ದಾನೆ ಅಂತ ಹೇಳಿದ್ದಾರೆ. ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗಿದೆ. ಕ್ಲೀನಾಗಿ ನಾವು ಕೊಡೋ ಮೆಡಿಕೇಷನ್ಸ್ ಎಲ್ಲ ಅವನಿಗೆ ಕೊಡಿ, ಅದ್ರ ಜೊತೆ ನೀವು ಲಿಕ್ವಿಡ್ ಐಟಮ್ ಕೊಡಿ. ಸೊ ಹುಷಾರಾಗ್ತಾನೆ ಅಂತ ಹೇಳಿದ್ದಾರೆ. ನೋಡಬೇಕು, ಹುಷಾರಾದ್ರೆ ಅಷ್ಟೇ ಸಾಕು. ಮಲ್ಕೊಂಡಿದ್ದಾನೆ ಇವಾಗ. ಸಿಗ್ತೀನಿ. ಟೀ ಕುಡಿತಾ ಇದ್ದೀನಿ. ಏನು ಮಲಗಿಸ್ಬೇಕು ತರಲೆ ನನ್ನ ಮಗ. ಅವನನ್ನು ಮಲಗಿಸ್ಬಿಟ್ಟು ಮಿಕ್ಕಿದ ಕೆಲಸ ಏನು ಕೆಲಸ ಎಲ್ಲ ಮಾಡಿದ್ದೀನಿ. ಸೊ ಸಾಂಬಾರೊಂದು ಮಾಡಬೇಕು, ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡೋಣ ಅಂಥೇಳಿ. ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು ಆಯಿತಾ. ಹಾಸ್ಪಿಟಲಲ್ಲಿ ಮಾತ್ರ ಚೆನ್ನಾಗಿ ನೋಡಿದ್ರು, ಅದೊಂದು ಖುಷಿ. ನಾವು ತೋರಿಸೋದು ಇಂಪಾರ್ಟೆಂಟ್ ಅಲ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಅವ್ರು ಟ್ರೀಟ್ಮೆಂಟ್ ಕೊಡ್ತಾರಲ್ವಾ, ಅದೇ ದೊಡ್ಡ ವಿಚಾರ. ಡಾಕ್ಟರ್ ಒಂಥರ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ಇವನ ಹತ್ರ. ಬಾ ಇಲ್ಲಿ ನಮ್ಮಿ, ಬಾ ಬಾ ಇಲ್ಲಿ, ನೀನು ಮಲಿಕಣಂಗಿದ್ರೆ ಬಾ, ಇಲ್ಲ ಹೋಗಿ ಮನೆಗೆ. ಮಲಿಕತ್ಯಾ? ಸುಮ್ಮನಿರ, ಬಾ ಇಲ್ಲಿ, ಬಾ. ಮಲಿಕತ್ಯಾ? ಯಾವುದು ಏನು ಯಾವುದು? ಇದು ಅಂದ್ರೆ ನೀನು ಇದು ಫೋನಾ? ಚಿನ್ಮಯ್ ಇದು ಫೋನ್ ಅಲ್ಲ. ಯಾರು ಹೇಳಿದ್ದು? ಚಿನ್ಮಯ್ ಹೇಳಿದ್ನಾ? ಯಾವಾಗ ಹೇಳಿದ್ನಪ್ಪ ಚಿನ್ಮಯಿ ನಂದು ಫೋನು ಅಂತ? ಇನ್ನಿವ್ನು ಚಿಕ್ಕವನು ಬಂದ, ಅವ್ನು ಮಲ್ಗಡ್ ಡೌಟು. ಚಿನ್ಮಯ್ ಹೊರಗೆ ಹೋಗ್ಬೇಡ, ಬಾಯಿ ಇಲ್ಲಿ. ಬಾಯಿಲಿ ನೀನೆಲ್ಲ ಹೋಯ್ತೀವಿ, ಹೇಳಿ ನೀನು ಎಲ್ಲೋಯ್ತಿದ್ದೀನಿ ಲೈಮರಿ, ಎಲ್ಲೋಯ್ತೀನಿ ನೀನು. ನೋಡಿಲ್ಲ ಅಣ್ಣ ಏನೋ ತಂದ. ಅಣ್ಣಂಗೆ ಖಾರ ಎಲ್ಲ ಜಾಸ್ತಿ ತಿನ್ಬೇಡ. ಏನು ಹೇಳಿರೋದು? ಖಾರ ತಿನ್ಬೇಡ ಅಂತ ಹೇಳೋರಲ್ಲ. ಬಿಸ್ಕೆಟು ಅದು ಬೇಡ, ಹೊರಗಡೆ ಫುಡ್ಡೆಲ್ಲ ನಿನ್ಗಿನ್ನ ಅವಾಯ್ಡು. ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಎಷ್ಟೊಂದು ಚೆನ್ನಾಗಿ ಖಾರ ತಿನ್ಕೊಂಡು ಚಿರುಮುರಿ ತಿನ್ಕೊಂಡು ಚೆನ್ನಾಗಿದ್ದೆ. ಈಗ ನೋಡು ಏನಾಯ್ತು ಇವಾಗ? ಖಾರ ನೋಡಿ ತಿನ್ನಕ್ಕಾಯ್ತಿಲ್ಲ. ಒಂದು ವೀಕ್ ಖಾರ ತಿನ್ನಬೇಡಿ ಅಂತ ಹೇಳಿದ್ದಾರೆ ಆಯಿತಾ. ಒಂದು ವೀಕು ಖಾರ ತಿನ್ನಂಗಿಲ್ಲ ಅವನು. ಸಪ್ಪೆ ತಿನ್ನಬೇಕು. ಖಾರ ತಿನ್ನಬೇಡಿ ಅಂತ ಹೇಳಿದ್ದಾರೆ. ಏನು ಪಥ್ಯ ಹೇಳಿಲ್ಲ. ಏನು ಪಥ್ಯ ಹೇಳೋ ಥರ ಏನಾಗಿಲ್ಲಲ್ಲ, ಪಥ್ಯ ಏನು ಹೇಳಿಲ್ಲ. ಖಾರ ಸ್ವಲ್ಪ ಅವಾಯ್ಡ್ ಮಾಡಿ, ಹೊಟ್ಟೆ ನೋವು ಇನ್ನೂ ಜಾಸ್ತಿ ಆಗುತ್ತೆ. ಖಾರ ಹೊಟ್ಟೆ ನೋವು ಜಾಸ್ತಿ ಬರುತ್ತೆ. ನಿಮಗೆ ಯೂರಿನ್ ಮಾಡುವ ಉರಿ ಬರುತ್ತಲ್ಲ, ಯೂರಿನ್ ಮಾಡುವ ಉರಿ ಬರುತ್ತಲ್ಲ, ಅದಿನ್ನೂ ಜಾಸ್ತಿ ಆಗುತ್ತೆ ಅಂತ ಅವ್ರು ಖಾರ ಕಮ್ಮಿ ಮಾಡಿ ಅಂದಿದ್ದು. ಕ್ಯೂಕಂಬರ್ ತಿನ್ನು. ಉಪ್ಪು ಹಾಕೊಂಡು ತಿಂದರೆ ನೀರು ಕುಡಿಯೋಂಗಾಗುತ್ತೆ. ಇಟ್ಸ್ ಓಕೆ, ಅಂದರೆ ಲಿಮಿಟ್ ಆಗಿರ್ಬೇಕಷ್ಟೇ. ಏನಮ್ಮ ರೇಖನ್ಗೂ ಅಂತಾರ ಕೇಳಿದ್ದೆಲ್ಲ, ಅವಳು ತಂದಿದ್ಲು. ಸರಿ ಎಲ್ಲನೂ ಒಂದು ಇದಕ್ಕೆ ಹಾಕೊಂಡು ಮಡಿಕೊಂಬಿಡೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೆ. ನಾನೊಂದು 3 ಥರ ಹಣ್ಣು ತಂದಿದ್ದೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಒಂಥರ ನೀರು ಥರ ಇರೋ ಹಣ್ಣುಗಳೇ ಅವನಿಗೆ ಜಾಸ್ತಿ ಕುಡಿಸ್ಬೇಕಾಗಿತ್ತು. ಯಾಕಂದರೆ ಬಾಡಿ ಡಿಹೈಡ್ರೇಟ್ ಆಗ್ತಿತ್ತು. ಯೂರಿನ್ ಇನ್ಫೆಕ್ಷನ್ ಬೇರೆ ಆಗಿತ್ತು ಅವನಿಗೆ. ರಿಪೋರ್ಟಲ್ಲಿ ಯೂರಿನ್ ಇನ್ಫೆಕ್ಷನ್ ಅಂತ ಬಂತು. ಸೊ ಹಂಗಾಗಿ ನಾನು ಈ ಫ್ರೂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬಾಯ್.